ಒಂದು ವಿಷಯ ಯಾವತ್ತಾದ್ರೂ ನೋಟಿಸ್ ಮಾಡಿದ್ದೀರಾ ಬಾಸ್, ನಾವು ಯಾವಾಗಲಾದ್ರೂ ಒಂದು ಹೊಸ ಗೋಲ್ ಸೆಟ್ ಮಾಡಿದಾಗ ಸ್ಟಾರ್ಟಿಂಗ್ನಲ್ಲಿ ನಾವು ಆಲ್ಮೋಸ್ಟ್ ಅನ್ಸ್ಟಾಪಬಲ್ ತರಹ ಫೀಲ್ ಆಗ್ತೀವಿ ಅಲ್ವಾ. ಹೊಸದಾಗಿ ಜಿಮ್ ಜಾಯ್ನ್ ಆದಾಗ ಮೊದಲನೇ ವಾರ ಒಂದೇ ಒಂದು ವರ್ಕೌಟ್ ಮಿಸ್ ಮಾಡಲ್ಲ. ಮೈ ಕೈ ಎಷ್ಟೇ ನೋವಿದ್ರೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೋಗ್ತೀವಿ. ಹೊಸದಾಗಿ ಸ್ಟಡಿ ಮಾಡಬೇಕು ಅಂದ್ಕೊಂಡಾಗ ಮೊದಲ 3-4 ದಿನ ಗಂಟೆಗಟ್ಟಲೆ ಕೂತು ಓದ್ತೀವಿ. ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಾಗ ನಮ್ಮ ತಲೆಯಲ್ಲಿ ಐಡಿಯಾಸ್ಗೆ ಕಮ್ಮಿನೇ ಇರಲ್ಲ. ರಾತ್ರಿ ಹಗಲು ಅದೇ ಯೋಚನೆ ಇರುತ್ತೆ. ಆದರೆ ಆಮೇಲೆ ಏನೋ ಒಂದು ವಿಚಿತ್ರವಾದ ವಿಷಯ ಶುರುವಾಗುತ್ತೆ. ನಿಮ್ಮ ಗೋಲಲ್ಲೇ ಇರುತ್ತೆ, ನಿಮ್ಮ ಕನಸು ಅಲ್ಲೇ ಇರುತ್ತೆ, ನೀವು ಮಾಡಬೇಕಾದ ಕೆಲಸ ಕೂಡ ಅಲ್ಲೇ ಇರುತ್ತೆ. ಆದರೆ ಸ್ಟಾರ್ಟಿಂಗ್ನಲ್ಲಿ ಅಷ್ಟೊಂದು ಎಕ್ಸೈಟೆಡ್ ಆಗಿದ್ದ ಆ ಮನುಷ್ಯ ನಿಧಾನವಾಗಿ ಹಿಂದೆ ಸರಿಯೋಕ್ಕೆ ಶುರು ಮಾಡ್ತಾನೆ. ಮತ್ತು ಎಲ್ಲಕ್ಕಿಂತ ಶಾಕಿಂಗ್ ವಿಷಯ ಏನಂದರೆ, ಆ ಮನುಷ್ಯನಿಗೆ ನಾನು ಯಾಕೆ ನಿಲ್ಲಿಸ್ತಾ ಇದ್ದೀನಿ ಅನ್ನೋದು ಅವನಿಗೆ ಗೊತ್ತಿರಲ್ಲ. ಜನ ಏನು ಹೇಳ್ತಾರೆ, ನಿನ್ನ ಹತ್ರ ಡಿಸಿಪ್ಲಿನ್ ಇಲ್ಲ, ಅದಕ್ಕೆ ನೀನು ಫೇಲ್ ಆಗ್ತಿದೀಯಾ, ನಿನಗೆ ಮೋಟಿವೇಶನ್ ಕಮ್ಮಿ ಇದೆ, ಅಥವಾ ನೀನೊಬ್ಬ ಲೇಜಿ ಫೆಲೋ ಅಂತ ಮುದ್ರೆ ಒತ್ತುತ್ತಾರೆ. ಆದರೆ ನನಗೆ ಒಂದು ಆನ್ಸರ್ ಕೊಡಿ. ಪ್ರಾಬ್ಲಮ್ ಕೇವಲ ಲೇಜಿನೆಸ್ ಆಗಿದ್ದಿದ್ರೆ ಯಾವ ಮನುಷ್ಯ ತಾನೇ 1 ವಾರ ಪೂರ್ತಿ ಅಷ್ಟೊಂದು ಕನ್ಸಿಸ್ಟೆನ್ಸಿ ತೋರ್ಸಕ್ಕೆ ಸಾಧ್ಯ ಇತ್ತು ಹೇಳಿ? ಯೋಚನೆ ಮಾಡಿ. 20 ದಿನಗಳ ಕಾಲ ಬೆಳಿಗ್ಗೆ 5 ಗಂಟೆಗೆ ಎದ್ದ ಮನುಷ್ಯ 21ನೇ ದಿನ ದಿಢೀರ್ ಅಂತ ಹೇಳೋದನ್ನ ಯಾಕೆ ಬಿಡ್ತಾನೆ? 10 ದಿನ ಸತತವಾಗಿ ಓದಿದ ಸ್ಟೂಡೆಂಟ್ಗೆ 11ನೇ ದಿನ ಬುಕ್ ಓಪನ್ ಮಾಡೋಕ್ಕೂ ಯಾಕೆ ಇಂಟ್ರೆಸ್ಟ್ ಇರಲ್ಲ? ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ರಶ್ನೆ ಅಂದರೆ, ನಮ್ಮ ಬ್ರೈನ್ ಒಳಗಡೆ ಅಂಥದ್ದು ಏನಾಗುತ್ತೆ? ಯಾವ ಕೆಲಸವನ್ನು ನಾವು ಇಷ್ಟಪಟ್ಟು ಶುರು ಮಾಡಿದ್ವೋ ಅದೇ ಕೆಲಸ ಮಾಡೋಕ್ಕೆ ಕೆಲವು ದಿನಗಳ ನಂತರ ನಮ್ಮನ್ನು ನಾವೇ ಫೋರ್ಸ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಯಾಕೆ ಬರುತ್ತೆ? ನೋಡಿ ಬಾಸ್, ಇಲ್ಲಿ ಪ್ರಾಬ್ಲಮ್ ನಿಮ್ಮ ಡಿಸಿಪ್ಲಿನಲ್ಲಿಲ್ಲ, ನಿಮ್ಮ ಮೋಟಿವೇಶನ್ನಲ್ಲೂ ಇಲ್ಲ. ಪ್ರಾಬ್ಲಮ್ ಇರೋದು ನಮ್ಮ ಬ್ರೈನ್ ಒಳಗಡೆ ನಡೆಯುತ್ತಿರುವ ಒಂದು ಸೈಕಾಲಜಿಕಲ್ ಮೆಕ್ಯಾನಿಸಮ್ನಲ್ಲಿ. ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಕೇವಲ ಕನ್ಸಿಸ್ಟೆನ್ಸಿ ಬಗ್ಗೆ ಮಾತ್ರ ಕಲಿಯಲ್ಲ, ಇಡೀ ಹ್ಯೂಮನ್ ಬಿಹೇವಿಯರ್ನ ಅತಿ ದೊಡ್ಡ ಸೀಕ್ರೆಟನ್ನೇ ಡಿಕೋಡ್ ಮಾಡ್ತೀರಾ. ಜನ ತಮ್ಮ ಗೋಲ್ಸ್ನ ಮಧ್ಯದಲ್ಲೇ ಯಾಕೆ ಬಿಡ್ತಾರೆ ಅನ್ನೋದು ನಿಮಗೆ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ. ಈ ಮೆಕ್ಯಾನಿಸಮ್ ಎಷ್ಟು ಪವರ್ಫುಲ್ ಅಂದರೆ, ನೀವು ಇದನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿ ವರ್ಷವೂ ಹೊಸ ಹೊಸ ಗೋಲ್ ಸೆಟ್ ಮಾಡ್ತೀರಾ, ಪ್ರತಿ ವರ್ಷವೂ ಸೇಮ್ ಅದೇ ಸರ್ಕಲ್ನಲ್ಲಿ ಫೇಲ್ ಆಗ್ತಾ ಇರ್ತೀರಾ. ಬಟ್ ನೀವು ನನ್ನ ಜೊತೆ ಇರೋ ಒಂದು ಕಮ್ಯುನಿಟಿ, ನೀವು ಈ ವಿಡಿಯೋನ ಎಂಡ್ವರೆಗೂ ಫುಲ್ ಫೋಕಸಿಂದ ನೋಡಿದ್ರೆ ಐ ಪ್ರಾಮಿಸ್ ಯು, ಈ ಟಾಪಿಕ್ ಮೇಲೆ ನೀವು ಲೈಫ್ನಲ್ಲಿ ಮತ್ತೊಂದು ವಿಡಿಯೋ ನೋಡುವಂಥ ಅವಶ್ಯಕತೆ ಇರಲ್ಲ. ಯಾಕಂದರೆ ಈ ವಿಡಿಯೋ ಮೋಟಿವೇಶನ್ ಬಗ್ಗೆ ಅಲ್ಲ, ದಿಸ್ ಇಸ್ ಪ್ಯೂರ್ ಸೈಕಾಲಜಿ. ಹ್ಯೂಮನ್ ಬ್ರೈನ್ಗೆ ಸಕ್ಸಸ್ ಬಗ್ಗೆ ಅಷ್ಟೊಂದು ಕಾಳಜಿ ಇರಲ್ಲ ಬಾಸ್. ನಮ್ಮ ಬ್ರೈನ್ಗೆ ಅತಿ ಹೆಚ್ಚು ಕಾಳಜಿ ಇರೋದು ಕೇವಲ ಒಂದು ವಿಷಯದ ಬಗ್ಗೆ, ಅದೇ ಪ್ರೋಗ್ರೆಸ್. ಮತ್ತು ಬಹಳಷ್ಟು ಜನ ತಮ್ಮ ಕನ್ಸಿಸ್ಟೆನ್ಸಿ ಕಳ್ಕೊಳ್ಳೋಕೆ ಅತಿ ಮುಖ್ಯವಾದ ಕಾರಣನೇ ಇದು. ಇದನ್ನು ತುಂಬ ಡೀಪಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 2 ವ್ಯಕ್ತಿಗಳಿದ್ದಾರೆ ಅಂತ ಅನ್ಕೊಳ್ಳಿ. ಮೊದಲನೇ ವ್ಯಕ್ತಿ ಕೂತು ವಿಡಿಯೋ ಗೇಮ್ ಆಡ್ತಾ ಇದ್ದಾನೆ, 2ನೇ ವ್ಯಕ್ತಿ ಕೂತು ತನ್ನ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾನೆ. ಈಗ ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರೆ ಯೂಟ್ಯೂಬ್ ನೋಡೋದಕ್ಕಿಂತ ಅಥವಾ ಗೇಮ್ ಆಡೋದಕ್ಕಿಂತ ಎಕ್ಸಾಮ್ಗೆ ಓದೋದು ಲೈಫ್ಗೆ ಅತಿ ಮುಖ್ಯವಾದ ಕೆಲಸ ಅಲ್ವಾ? ಆದರೆ ರಿಯಾಲಿಟಿಯಲ್ಲಿ ಏನಾಗುತ್ತೆ, ಆ ಗೇಮ್ ಆಡೋ ವ್ಯಕ್ತಿ ಸತತವಾಗಿ 5ರಿಂದ 6 ಗಂಟೆಗಳ ಕಾಲ ಒಂದೇ ಕಡೆ ಕೂತು ಕಣ್ಮಿಟ್ಕಿಸ್ದೆ ಟಯರ್ಡ್ ಆಗದೆ ಗೇಮ್ ಆಡ್ತಾನೆ. ಆದರೆ ಎಕ್ಸಾಮ್ಗೆ ಓದ್ತಿರೋ ಸ್ಟೂಡೆಂಟ್ ಕೇವಲ 30 ನಿಮಿಷ ಆಗ್ತಾ ಇದ್ದಾಗೆ ಅವನ ಕೈ ಆಟೋಮ್ಯಾಟಿಕ್ ಆಗಿ ಫೋನ್ ಕಡೆ ಹೋಗುತ್ತೆ, ಏನಾದರೂ ಮೆಸೇಜ್ ಬಂದಿದೆಯಾ ಅಂತ ಚೆಕ್ ಮಾಡ್ತಾನೆ. ಯಾಕೆ ಹೀಗಾಗುತ್ತೆ? ಆ ಗೇಮರ್ ಸಿಕ್ಕಾಪಟ್ಟೆ ಡಿಸಿಪ್ಲಿನ್ ಆಗಿದಾನ? ಇಲ್ಲ. ಹಾಗಾದ್ರೆ ಆ ಸ್ಟೂಡೆಂಟ್ ಸಿಕ್ಕಾಪಟ್ಟೆ ಲೇಜಿನ? ಖಂಡಿತ ಇಲ್ಲ. ಇವರಿಬ್ಬರ ನಡುವೆ ಇರೋ ಅಸಲಿ ವ್ಯತ್ಯಾಸ ಬೇರೆನೇ ಇದೆ. ನೋಡಿ, ಆ ವಿಡಿಯೋ ಗೇಮ್ ಪ್ರತಿ ಸೆಕೆಂಡ್ ಕೂಡ ಆ ಗೇಮರ್ನ ಬ್ರೈನ್ಗೆ ಒಂದು ಮೆಸೇಜ್ ಕಳಿಸ್ತಾ ಇರುತ್ತೆ, ನೀನು ಮುಂದೆ ಹೋಗ್ತಾ ಇದೀಯಾ, ನಿನ್ನ ಲೆವೆಲ್ ಕ್ರಾಸ್ ಆಯಿತು, ನಿನ್ನ ಕಾಯಿನ್ಸ್ ಜಾಸ್ತಿ ಆಯಿತು, ನಿನ್ನ ರ್ಯಾಂಕ್ ಜಾಸ್ತಿ ಆಯಿತು. ಅಂದರೆ ಆ ಗೇಮರ್ನ ಬ್ರೈನ್ಗೆ ನನ್ನ ಶ್ರಮಕ್ಕೆ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಸಿಗ್ತಾ ಇದೆ ಅನ್ನೋ ಪ್ರೂಫ್ ಪ್ರತಿ ನಿಮಿಷ ಸಿಗ್ತಾನೆ ಇರುತ್ತೆ. ಈಗ ಆ ಸ್ಟೂಡೆಂಟ್ ಕಡೆ ಬರೋಣ. ಅವನು 1 ಗಂಟೆ ಓದ್ದ, ಲೈಫ್ನಲ್ಲಿ ಏನು ಚೇಂಜ್ ಆಗಲಿಲ್ಲ. 2 ಗಂಟೆ ಓದ್ದ, ಏನು ಚೇಂಜ್ ಆಗಲಿಲ್ಲ. 3 ಗಂಟೆ ತಲೆ ಕೆಡ್ಸ್ಕೊಂಡು ಓದಿದ್ರು ಕೂಡ ಅವನಿಗೆ ಕಣ್ಣಿಗೆ ಕಾಣುವಂಥ ರಿಸಲ್ಟ್ಸ್ ಏನು ಸಿಗಲ್ಲ. ಯಾಕಂದರೆ ಎಕ್ಸಾಮ್ ಇರೋದು ಇನ್ನು 6 ತಿಂಗಳ ನಂತರ. ಅವನ ಬ್ರೈನ್ಗೆ ಯಾವುದೇ ಪ್ರೂಫ್ ಸಿಗ್ತಿಲ್ಲ. ಎಕ್ಸಾಕ್ಟ್ಲಿ ಇಲ್ಲಿಂದಾನೆ ಆ ಬ್ರೈನ್ನ ಇಂಟ್ರೆಸ್ಟ್ ಬ್ರೇಕ್ ಆಗೋಕ್ಕೆ ಶುರು ಆಗೋದು. ಯಾಕಂದರೆ ನಮ್ಮ ಹ್ಯೂಮನ್ ಬ್ರೈನ್ ಫ್ಯೂಚರ್ನಲ್ಲಿ ಬದುಕಲ್ಲ, ಅದು ಪ್ರೆಸೆಂಟ್ನಲ್ಲಿ ಬದುಕುತ್ತೆ. ಅದಕ್ಕೆ ಈಗಲೇ ಪ್ರೂಫ್ ಬೇಕು. ನೋಡಿ, ಸ್ಟಡಿ ಮಾಡೋದು, ಜಿಮ್ ಮಾಡೋದು, ಯೂಟ್ಯೂಬ್ ಚಾನಲ್ ಬಿಲ್ಡ್ ಮಾಡೋದು, ಅಥವಾ ಒಂದು ಬಿಸ್ನೆಸ್ ಕಟ್ಟೋದು, ಇವೆಲ್ಲದರಲ್ಲೂ ಪ್ರೋಗ್ರೆಸ್ ಖಂಡಿತ ಆಗ್ತಾ ಇರುತ್ತೆ. ಆದರೆ ಪ್ರಾಬ್ಲಮ್ ಏನಂದರೆ, ಆ ಪ್ರೋಗ್ರೆಸ್ ಕಣ್ಣಿಗೆ ಕಾಣಲ್ಲ. ಯಾವಾಗ ಪ್ರೋಗ್ರೆಸ್ ಕಣ್ಣಿಗೆ ಕಾಣಲ್ವೋ ನಮ್ಮ ಬ್ರೈನ್ಗೆ ಅದು ರಿವಾರ್ಡ್ ತರಹ ಫೀಲ್ ಆಗಲ್ಲ. ಅದಕ್ಕೆ ಬಹಳಷ್ಟು ಜನ ಕೆಲಸವನ್ನು ಬಿಡಲ್ಲ, ಬದಲಿಗೆ ಆ ಫೀಲಿಂಗ್ ಆಫ್ ಪ್ರೋಗ್ರೆಸ್ಸನ್ನು ಫೀಲ್ ಮಾಡೋದನ್ನು ಬಿಟ್ಬಿಡ್ತಾರೆ. ಯಾವಾಗ ಪ್ರೋಗ್ರೆಸ್ ಫೀಲ್ ಆಗಲ್ವೋ ಆಗ ಬ್ರೈನ್ ಡಿಸೈಡ್ ಮಾಡುತ್ತೆ, ಇಲ್ಲಿ ಏನಾಗ್ತಾನೆ ಇಲ್ಲ, ಇದನ್ನು ಮಾಡ್ತಾ ಇರೋದು ವೇಸ್ಟ್. ರಿಯಾಲಿಟಿಯಲ್ಲಿ ಅಲ್ಲಿ ತುಂಬ ದೊಡ್ಡ ಬದಲಾವಣೆ ಆಗ್ತಾ ಇದ್ರು ಬ್ರೈನ್ ಅದನ್ನು ನಂಬಲ್ಲ. ಇದನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಒಂದು ಸೀಡ್ನ ಮಣ್ಣಿನಲ್ಲಿ ಬಿತ್ತಿದಾಗ ಏನಾಗುತ್ತೆ, ಹಲವಾರು ದಿನಗಳ ಕಾಲ ಮಣ್ಣಿನ ಮೇಲ್ಗಡೆ ನಿಮ್ಗೆ ಏನೂ ಕಾಣಲ್ಲ, ಅಲ್ಲಿ ಏನು ಬೆಳವಣಿಗೆನೇ ಆಗ್ತಿಲ್ಲ ಅಂತ ನೀವು ಅನ್ಕೊಳ್ತೀರಾ. ಆದರೆ ಮಣ್ಣಿನ ಒಳಗಡೆ ಆ ಸೀಡ್ನ ಬೇರುಗಳು ಆಳವಾಗಿ ಸ್ಟ್ರಾಂಗ್ ಆಗಿ ಬೆಳೀತಾ ಇರುತ್ತೆ. ಅಂಡರ್ಗ್ರೌಂಡ್ನಲ್ಲಿ ಭಾರಿ ದೊಡ್ಡ ಗ್ರೋತ್ ನಡೀತಾ ಇರುತ್ತೆ. ಪ್ರಾಬ್ಲಮ್ ಏನಂದರೆ,
ನಮ್ಮ ಬ್ರೈನ್ಗೆ ಈ ಅಂಡರ್ಗ್ರೌಂಡ್ ಗ್ರೋತ್ ಇಷ್ಟ ಆಗಲ್ಲ. ಅದಕ್ಕೆ ಕಣ್ಣೆದುರುಗಡೆಯೇ ಮರ ಬೆಳೆಯೋದು ಕಾಣಬೇಕು. ಹಾಗಾದ್ರೆ ಇಲ್ಲಿ ನಮಗೆ ಬರುವ ಅತಿ ದೊಡ್ಡ ಪ್ರಶ್ನೆ, ಬ್ರೈನ್ಗೆ ಪ್ರೋಗ್ರೆಸ್ ಫೀಲ್ ಆಗೋದು ಅಷ್ಟು ಇಂಪಾರ್ಟೆಂಟ್ ಆಗಿದ್ರೆ ಆ ಕಣ್ಣಿಗೆ ಕಾಣದ ಪ್ರೋಗ್ರೆಸ್ ಅನ್ನ ನಾವು ಕಾಣುವ ಹಾಗೆ ಮಾಡೋದು ಹೇಗೆ? ಇಲ್ಲೇ ಮೆಜಾರಿಟಿ ಜನ ಲೈಫ್ ನ ಅತಿ ದೊಡ್ಡ ತಪ್ಪು ಮಾಡೋದು. ಅವರು ಪ್ರೋಗ್ರೆಸ್ ಅನ್ನ ರಿಸಲ್ಟ್ಸ್ ಇಂದ ಅಳತೆ ಮಾಡ್ತಾರೆ ಮತ್ತು ಕನ್ಸಿಸ್ಟೆನ್ಸಿ ಬ್ರೇಕ್ ಆಗೋಕೆ ಇದೇ ಅತಿ ದೊಡ್ಡ ಟ್ರ್ಯಾಪ್. ನೀವು ಯೂಟ್ಯೂಬ್ ಚಾನಲ್ ಗ್ರೋ ಮಾಡಬೇಕು ಅನ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳೋಣ. ನೀವು ಪ್ರೋಗ್ರೆಸ್ ನ ಹೇಗೆ ಮೆಜರ್ ಮಾಡ್ತೀರಾ? ಇವತ್ತು ಎಷ್ಟು ವ್ಯೂಸ್ ಬಂತು, ಎಷ್ಟು ಸಬ್ಸ್ಕ್ರೈಬರ್ಸ್ ಬಂದ್ರು, ಎಷ್ಟು ದುಡ್ಡು ಬಂತು ಅಂತಲ್ವಾ? ಆದ್ರೆ ಇಲ್ಲಿರೋ ಡಾರ್ಕ್ ರಿಯಾಲಿಟಿ ಏನಂದ್ರೆ ಈ ವ್ಯೂಸ್, ಸಬ್ಸ್ಕ್ರೈಬರ್ಸ್ ಯಾವುದು ಕೂಡ ನಿಮ್ಮ ಕಂಟ್ರೋಲ್ನಲ್ಲಿ ಇರೋದೇ ಇಲ್ಲ. ನೀವು ನಿಮ್ಮ ಕಂಟ್ರೋಲ್ನಲ್ಲಿ ಇಲ್ಲದೆ ಇರೋ ವಿಷಯದ ಮೇಲೆ ಫೋಕಸ್ ಮಾಡಿದಾಗ ಪ್ರತಿದಿನ ನಿಮ್ಮ ಬ್ರೈನ್ಗೆ ಒಂದೇ ಸಿಗ್ನಲ್ ಹೋಗುತ್ತೆ, ಅಯ್ಯೋ ನಾನು ಇಷ್ಟೊಂದು ವಿಡಿಯೋ ಹಾಕಿದ್ರೆ ಏನಾಗ್ತಾನೆ ಇಲ್ವಲ್ಲ ಅಂತ. ಒಬ್ಬ ಸ್ಟೂಡೆಂಟ್ ತನ್ನ ಪ್ರೋಗ್ರೆಸ್ನ ಮಾರ್ಕ್ಸ್ ಇಂದ ಅಳತೆ ಮಾಡ್ತಾನೆ, ಜಿಮ್ಗೆ ಹೋಗೋನು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಇಂದ ಅಳತೆ ಮಾಡ್ತಾನೆ, ಬಿಸ್ನೆಸ್ ಮಾಡೋನು ಪ್ರಾಫಿಟ್ ಇಂದ ಅಳತೆ ಮಾಡ್ತಾನೆ. ಮತ್ತು ಇವೆಲ್ಲವೂ ಕೂಡ ಫ್ಯೂಚರ್ ರಿವಾರ್ಡ್ಸ್, ಪ್ರೆಸೆಂಟ್ ರಿವಾರ್ಡ್ಸ್ ಅಲ್ಲ. ಅದಕ್ಕೆ ನೀವು ಇಲ್ಲಿ ಒಂದು ಸೈಕಾಲಜಿಕಲ್ ಶಿಫ್ಟ್ ಮಾಡಲೇಬೇಕು. ನೀವು ರಿಸಲ್ಟ್ ಟ್ರ್ಯಾಕಿಂಗ್ ಬಿಟ್ಟು ಆಕ್ಷನ್ ಟ್ರ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಕನ್ಸಿಸ್ಟೆನ್ಸಿನ 10x ಇದು ದ ಬೆಸ್ಟ್ ಪ್ರಾಕ್ಟಿಕಲ್ ಟೆಕ್ನಿಕ್. ಬಾಸ್, ಇಲ್ಲಿಯವರೆಗೂ ನಾನು ಹೇಳಿದ್ದು ನಿಮ್ಮ ಲೈಫ್ನಲ್ಲಿ 100% ಮ್ಯಾಚ್ ಆಗ್ತಾ ಇದೆ ಅಲ್ವಾ? ರಿಸಲ್ಟ್ಸ್ನ ನೋಡಿ ಏನು ಚೇಂಜ್ ಆಗ್ತಿಲ್ಲ ಅಂತ ನಿಮ್ಮ ಬ್ರೈನ್ಗೆ ಸುಳ್ಳು ಸಿಗ್ನಲ್ ಕೊಟ್ಕೊಂಡು ನಿಮ್ಮನ್ನು ನೀವೇ ಸೋಲಿಸ್ತಾ ಇದ್ದೀರಾ. ಇದು ರಿಯಾಲಿಟಿ ಅಂತ ನಿಮ್ಗೆ ಅನಿಸಿದ್ರೆ ಮತ್ತು ಈ ಟ್ರ್ಯಾಪಿಂದ ನೀವು ಆಚೆ ಬರಬೇಕು ಅಂದ್ಕೊಂಡಿದ್ರೆ ಈಗಲೇ ಆ ಲೈಕ್ ಬಟನ್ ಹಿಟ್ ಮಾಡಿ. ನಾವು 99 ಜನ ತರಹ ಅರ್ಧಕ್ಕೆ ಓಡಿ ಹೋಗೋರಲ್ಲ, ನಾವು ಎಂಡ್ವರೆಗೂ ನಿಂತು ಕಲಿಯೋ ಒಂದು ಸ್ಮಾರ್ಟ್ ಮೈಂಡ್ಸ್. ನೀವು ಈ ಕ್ಲಬ್ನಲ್ಲಿ ಇರಬೇಕು ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಮಾಸ್ಟರ್ ಕ್ಲಾಸ್. ಆಕ್ಷನ್ ಟ್ರ್ಯಾಕಿಂಗ್ ಅಂದರೆ ಏನು? ತುಂಬ ಸಿಂಪಲ್. ನಿಮ್ಮ ಬ್ರೈನ್ಗೆ ನೀನು ಎಲ್ಲಿಗೆ ತಲುಪಬೇಕು ಅಂತ ಫ್ಯೂಚರ್ನ ತೋರಿಸ್ಬೇಡಿ, ಬದಲಿಗೆ ನೀನು ಇವತ್ತು ಎಷ್ಟು ಹೆಜ್ಜೆ ಮುಂದೆ ಇಟ್ಟಿದೀಯಾ ಅಂತ ಪ್ರೆಸೆಂಟ್ನ ತೋರಿಸಿ. ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ನಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಆದರೆ ಇವತ್ತು ನಾನು ಎಷ್ಟು ಪೇಜಸ್ ಓದಿದ್ದೀನಿ, ಎಷ್ಟು ಗಂಟೆ ಫೋಕಸ್ ಮಾಡಿದ್ದೀನಿ ಅಂತ ಕಂಟ್ರೋಲ್ ಮಾಡ್ಬೋದು. ಒಬ್ಬ ಯೂಟ್ಯೂಬರ್ ವ್ಯೂಸ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಆದರೆ ಈ ತಿಂಗಳಲ್ಲಿ ನಾನು ಎಷ್ಟು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಎಷ್ಟು ಸ್ಕ್ರಿಪ್ಟ್ಸ್ ಬರೆದಿದ್ದೀನಿ ಅಂತ ಟ್ರ್ಯಾಕ್ ಮಾಡ್ಬೋದು. ಮತ್ತು ನಿಮ್ಮ ಬ್ರೈನ್ಗೆ ಎಕ್ಸಾಕ್ಟ್ಲಿ ಈ ಪ್ರೂಫ್ನ ಅವಶ್ಯಕತೆ ಇರುತ್ತೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸೈಕಾಲಜಿ ಇದೆ. ಹ್ಯೂಮನ್ ಬ್ರೈನ್ಗೆ ಸಕ್ಸಸ್ಗಿಂತ ಜಾಸ್ತಿ ಮೊಮೆಂಟಮಿಂದ ಮೋಟಿವೇಶನ್ ಸಿಗುತ್ತೆ. ನೀವು ಸೈಕಲ್ ಓಡಿಸ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಎಲ್ಲಕ್ಕಿಂತ ಕಷ್ಟದ ಪಾರ್ಟ್ ಯಾವುದು? ಆ ಸೈಕಲ್ನ ಸ್ಟಾರ್ಟ್ ಮಾಡಿ ಮೊದಲನೇ ಪೆಡಲ್ ತುಳಿಯೋದಲ್ವಾ? ಆದರೆ ಒಮ್ಮೆ ಸೈಕಲ್ ಮೂವ್ ಆಗೋಕ್ಕೆ ಶುರು ಆದರೆ ಆಮೇಲೆ ಅದನ್ನು ಹಾಗೆ ಓಡಿಸ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಈಸಿ. ಕನ್ಸಿಸ್ಟೆನ್ಸಿ ಕೂಡ ಎಕ್ಸಾಕ್ಟ್ಲಿ ಇದೇ ಥರ ಕೆಲಸ ಮಾಡುತ್ತೆ. ಬ್ರೈನ್ಗೆ ದೊಡ್ಡ ರಿಸಲ್ಟ್ಸ್ಗಳು ಬೇಕಾಗಿಲ್ಲ, ಬ್ರೈನ್ಗೆ ಕೇವಲ ಒಂದು ಫೀಲಿಂಗ್ ಬೇಕು, ನಾನು ಮುಂದೆ ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್. ಆ ಸ್ಪೀಡ್ ಎಷ್ಟೇ ಸ್ಲೋ ಆಗಿರಲಿ, ಆದರೆ ಮೂಮೆಂಟ್ ಇರಬೇಕು. ಅದಕ್ಕೆ ಯಾರು ಕನ್ಸಿಸ್ಟೆಂಟ್ ಆಗಿರ್ತಾರೋ ಅವರು ಪರ್ಫೆಕ್ಟ್ ಆಗೋಕ್ಕೆ ಟ್ರೈ ಮಾಡಲ್ಲ, ಅವರು ವಿಸಿಬಲ್ ಪ್ರಾಸೆಸ್ನ ಕ್ರಿಯೇಟ್ ಮಾಡ್ತಾರೆ. ಯಾವ ದಿನ ನಿಮ್ಮ ಬ್ರೈನ್ಗೆ ಪ್ರೂಫ್ ಸಿಗೋದು ನಿಲ್ಲುತ್ತೋ ಆವತ್ತಿಂದ ನಿಮ್ಮ ಮೋಟಿವೇಶನ್ ಸಾಯೋಕ್ಕೆ ಶುರುವಾಗುತ್ತೆ. ಆದರೆ ಯಾವತ್ತಿಂದ ನಿಮ್ಮ ಬ್ರೈನ್ಗೆ ಡೈಲಿ ಒಂದು ಸಣ್ಣ ಪ್ರೂಫ್ ಸಿಗೋಕ್ಕೆ ಶುರುವಾಗುತ್ತೋ ಆವತ್ತಿಂದ ಕನ್ಸಿಸ್ಟೆನ್ಸಿ ಅನ್ನೋದು ಆಟೋಮ್ಯಾಟಿಕ್ ಆಗಿ ನಿಮ್ಮ ಕ್ಯಾರೆಕ್ಟರ್ ಆಗಿಬಿಡುತ್ತೆ. ಈಗ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗೋಕ್ಕೆ ಎರಡನೇ ಅತಿ ದೊಡ್ಡ ಪ್ರಾಬ್ಲಮ್ ಕಡೆ ಬರೋಣ. ಅದೇ ಇವತ್ತು ನನಗೆ ಮೂಡಿಲ್ಲ, ಇವತ್ತು ಮಾಡೋಕ್ಕೆ ಮನಸ್ಸಿಲ್ಲ. ನೋಡಿ ಬಾಸ್, ನೀವು ಈ ಫೀಲಿಂಗ್ನ ಸ್ವಲ್ಪ ಡೆಪ್ತ್ಗೆ ಹೋಗಿ ನೋಡಿದ್ರೆ ನಿಮ್ಗೊಂದು ಶಾಕಿಂಗ್ ಸತ್ಯ ಅರ್ಥ ಆಗುತ್ತೆ. ಇವತ್ತು ನನಗೆ ಮನಸ್ಸಿಲ್ಲ ಅನ್ನೋದು ಯಾವುದೇ ವ್ಯಾಲಿಡ್ ರೀಸನ್ ಅಲ್ಲ, ಅದು ನಿಮ್ಮ ಬ್ರೈನ್ ಕ್ರಿಯೇಟ್ ಮಾಡ್ತಿರೋ ಒಂದು ಔಟ್ಪುಟ್ ಅಷ್ಟೇ. ಹಾಗಾದರೆ ಬ್ರೈನ್ ಈ ಔಟ್ಪುಟ್ನ ಯಾಕೆ ಕ್ರಿಯೇಟ್ ಮಾಡುತ್ತೆ? ಒಂದು ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ನೀವು ಯಾವತ್ತಾದರೂ ಬೆಳಿಗ್ಗೆ ಎದ್ದು ಇವತ್ತು ಯಾಕೋ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋಕ್ಕೆ ಮನಸ್ಸಿಲ್ಲ, ಇವತ್ತು ವೀಡಿಯೋ ಗೇಮ್ ಮಾಡೋಕ್ಕೆ ಮೂಡಿಲ್ಲ ಅಂತ ಹೇಳಿದ್ದೀರಾ? ಖಂಡಿತ ಇಲ್ಲ. ಆದರೆ ನಾವು ಇವತ್ತು ಓದೋಕ್ಕೆ ಮೂಡಿಲ್ಲ, ಜಿಮ್ಗೆ ಹೋಗೋಕ್ಕೆ ಮನಸ್ಸಿಲ್ಲ, ವಿಡಿಯೋ ಎಡಿಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಡೈಲಿ ಹೇಳ್ತಾ ಇರ್ತೀವಿ. ಯಾಕಂದರೆ ನಿಮ್ಮ ಬ್ರೈನ್ ಪ್ರತಿಯೊಂದು ಕೆಲಸವನ್ನು 2 ವಿಷಯಗಳಿಂದ ಅಳತೆ ಮಾಡುತ್ತೆ. ಈ ಕೆಲಸಕ್ಕೆ ನಾನು ಎಷ್ಟು ಎಫರ್ಟ್ ಹಾಕಬೇಕು, ಈ ಕೆಲಸದಿಂದ ನನಗೆ ಎಷ್ಟು ಬೇಗ ರಿವಾರ್ಡ್ ಸಿಗುತ್ತೆ. ಬ್ರೈನ್ ಯಾವಾಗಲೂ ಈ ಕ್ಯಾಲ್ಕುಲೇಷನ್ ಮಾಡ್ತಾನೆ ಇರುತ್ತೆ. ಈಗ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ 1, ರೀಲ್ಸ್ ನೋಡು. ಇಲ್ಲಿ ನಿನಗೆ ಇನ್ಸ್ಟೆಂಟ್ ಆಗಿ ಡೋಪಾಮಿನ್ ಸಿಗುತ್ತೆ, ಮಜಾ ಬರುತ್ತೆ ಮತ್ತು ನಿನ್ನ ಎಫರ್ಟ್ ಆಲ್ಮೋಸ್ಟ್ 0. ಆಪ್ಷನ್ 2, 2 ಗಂಟೆ ಓದು ಅಥವಾ ಜಿಮ್ ಮಾಡು. ಇಲ್ಲಿ ನಿನ್ನ ಎಫರ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಬೇಕು, ಆದರೆ ಇದರ ರಿಸಲ್ಟ್ ನಿನಗೆ ತಿಂಗಳುಗಳ ನಂತರ ಸಿಗುತ್ತೆ. ಈಗ ನಿಮ್ಮ ಬ್ರೈನ್ನ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡಿ, ಅದಕ್ಕೆ ಯಾವ ಆಪ್ಷನ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ? ಆಬ್ವಿಯಸ್ಲಿ ಆಪ್ಷನ್ 1. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಬ್ರೈನ್ ಫ್ಯೂಚರ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ, ಅದು ಕೇವಲ ಪ್ರೆಸೆಂಟ್ನ ಮಾತ್ರ ಫೀಲ್ ಮಾಡುತ್ತೆ. ಫ್ಯೂಚರ್ನಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಾ ಅನ್ನೋದು ನಿಮ್ಮ ಬ್ರೈನ್ಗೆ ರಿಯಲ್ ಅಲ್ಲ, ಆದರೆ ಇವತ್ತು ಸಿಗ್ತಿರೋ ಕಂಫರ್ಟ್ ಅದಕ್ಕೆ ರಿಯಲ್ ಆಗಿ ಕಾಣುತ್ತೆ. ಅದಕ್ಕೆ ನಿಮ್ಮ ಬ್ರೈನ್ ಫ್ಯೂಚರ್ ರಿವಾರ್ಡ್ಸ್ನ ಬಿಟ್ಟು ಪ್ರೆಸೆಂಟ್ ಕಂಫರ್ಟ್ನ ಚೂಸ್ ಮಾಡುತ್ತೆ. ಮತ್ತು ನಿಮ್ಗೆ ಯಾವಾಗ ನನಗೆ ಮನಸ್ಸಿಲ್ಲ ಅನ್ನೋ ಫೀಲಿಂಗ್ ಬರುತ್ತೋ ರಿಯಾಲಿಟಿಯಲ್ಲಿ ನಿಮ್ಮ ಬ್ರೈನ್ ನಿಮ್ಮನ್ನ ಕಷ್ಟದ ಕೆಲಸ ಎಫರ್ಟ್ದಿಂದ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತಿರುತ್ತೆ ಅಷ್ಟೇ. ಆದರೆ ನೀವು ಆ ಫೀಲಿಂಗ್ನೇ ನಿಜ ಅಂತ ನಂಬ್ಕೊಂಡು ಲೈಫ್ನ ಹಾಳು ಮಾಡ್ಕೊಳ್ತೀರಾ. ಹಾಗಾದರೆ ಈ ಮನಸ್ಸಿಲ್ಲ ಅನ್ನೋ ಸಿಗ್ನಲ್ನ ಕಂಟ್ರೋಲ್ ಮಾಡೋದು ಹೇಗೆ? ಇಲ್ಲೇ ಬಹಳಷ್ಟು ಜನ ರಾಂಗೇ ಮಾಡೋದು. ಅವ್ರು ಅನ್ಕೊಳ್ತಾರೆ ಕನ್ಸಿಸ್ಟೆನ್ಸಿ ಅಂದರೆ ನನ್ನ ಮನಸ್ಸನ್ನು ನಾನೇ ಸೋಲಿಸ್ಬೇಕು, ದಿನ ನನ್ನನ್ನು ನಾನು ಫೋರ್ಸ್ ಮಾಡ್ಕೋಬೇಕು, ಮೋಟಿವೇಶನ್ ಹುಡುಕಬೇಕು ಅಂತ. ಇದು ಒಂದು 100 ರಾಂಗ್. ಯಾರು ನಿಜವಾದ ಕನ್ಸಿಸ್ಟೆಂಟ್ ಜನ ಇರ್ತಾರೋ ಅವರು ತಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಲ್ಲ. ಅವರು ತಮ್ಮ ಡಿಸಿಷನ್ಸ್ನ ಮನಸ್ಸಿಗಿಂತ ಮುಂಚೆನೇ ತೊಗೊಂಡ್ಬಿಡ್ತಾರೆ. ಉದಾಹರಣೆಗೆ, ನಾಳೆ ಬೆಳಿಗ್ಗೆ ನೀವು ಜಿಮ್ಗೆ ಹೋಗಬೇಕು. 90 ಜನ ಏನು ಮಾಡ್ತಾರೆ? ಬೆಳಿಗ್ಗೆ ಎದ್ದ ತಕ್ಷಣ ಯೋಚನೆ ಮಾಡ್ತಾರೆ, ಇವತ್ತು ಹೋಗಬೇಕಾ,
ಬೇಡವಾ? ಮೂಡ್ ಇದೆಯಾ ಇಲ್ವಾ? ಹೊರಗಡೆ ಚಳಿ ಇದೆಯಾ? ನಾನು ಮೊದಲೇ ಹೇಳಿದ್ದೀನಿ, ನೀವು ಬ್ರೈನ್ ಮುಂದೆ ಆಪ್ಷನ್ಸ್ ಇಟ್ಟರೆ ಅದು ಯಾವತ್ತಿದ್ರೂ ಕಂಫರ್ಟನ್ನೇ ಚೂಸ್ ಮಾಡುತ್ತೆ. ಎಲ್ಲಿ ಆಪ್ಷನ್ಸ್ ಇರುತ್ತೋ ಅಲ್ಲಿ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗುತ್ತೆ. ಅದಕ್ಕೆ ಕನ್ಸಿಸ್ಟೆಂಟ್ ಜನ ಕೆಲಸ ಮಾಡುವಾಗ ಡಿಸೈಡ್ ಮಾಡಲ್ಲ, ಅವರು ಆಲ್ರೆಡಿ ಡಿಸೈಡ್ ಮಾಡಿರ್ತಾರೆ. ಜಿಮ್ಗೆ ಹೋಗಬೇಕು ಅನ್ನೋದು ರಾತ್ರಿನೇ ಡಿಸೈಡ್ ಆಗೋಗಿದೆ, ಓದಬೇಕು ಅನ್ನೋದು ಮುಂಚೆನೇ ಫಿಕ್ಸ್ ಆಗಿದೆ. ಆ್ಯಕ್ಷನ್ ತಗೊಳ್ಳೋ ಟೈಮ್ ಬಂದಾಗ ಬ್ರೈನ್ಗೆ ಯಾವುದೇ ಆಪ್ಷನ್ ಇರಬಾರ್ದು, ಕೇವಲ ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೇ. ಯಾಕಂದರೆ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗೋದು ಎಫರ್ಟಿಂದ ಅಲ್ಲ, ಕನ್ಸಿಸ್ಟೆನ್ಸಿ ಬ್ರೇಕ್ ಆಗೋದು ನಿಮ್ಮ ಡಿಸಿಷನಿಂದ. ನಾವು ಡೈಲಿ ಸೇಮ್ ಡಿಸಿಷನ್ನ ಮತ್ತೆ ಮತ್ತೆ ತಗೊಳಕ್ಕೆ ಹೋಗ್ತೀವಿ ಮತ್ತು ಬ್ರೈನ್ ಪ್ರತಿ ಬಾರಿಯೂ ಕಂಫರ್ಟ್ ಕಡೆ ವಾದ ಮಾಡುತ್ತೆ. ಯಾವತ್ತು ನೀವು ಇಂಪಾರ್ಟೆಂಟ್ ಆ್ಯಕ್ಷನ್ಸ್ನ ಮುಂಚೆನೇ ಲಾಕ್ ಮಾಡೋದನ್ನು ಕಲಿತೀರೋ ಅವತ್ತಿಂದ ಈ ಮನಸ್ಸಿಲ್ಲ ಅನ್ನೋ ಫೀಲಿಂಗ್ನ ಪವರ್ ಅರ್ಧಕ್ಕೆ ಅರ್ಧ ಸತ್ತೋಗುತ್ತೆ. ನಿಮ್ಮ ಲೈಫ್ನ ಅತಿ ಮುಖ್ಯವಾದ ಕೆಲಸಗಳನ್ನು ನಾನ್ ನೆಗೋಷಿಯಬಲ್ ರೂಲ್ಸ್ ಆಗಿ ಚೇಂಜ್ ಮಾಡಿ. ಅದರ ಬಗ್ಗೆ ಡೈಲಿ ಯೋಚನೆ ಮಾಡೋದನ್ನೇ ಬಿಟ್ಬಿಡಿ. ಯಾವತ್ತು ನೀವು ಪ್ರೋಗ್ರೆಸ್ಸನ್ನು ಆ್ಯಕ್ಷನ್ಸಿಂದ ನೋಡೋದನ್ನು ಕಲಿತೀರೋ ಮತ್ತು ನಿಮ್ಮ ಡಿಸಿಷನ್ಸ್ನ ಮೊದಲೇ ಲಾಕ್ ಮಾಡ್ತಿರೋ ಅವತ್ತಿಂದ ಕನ್ಸಿಸ್ಟೆನ್ಸಿ ಅನ್ನೋದು ಕೇವಲ ಮೋಟಿವೇಶನ್ ಗೇಮ್ ಆಗಿರಲ್ಲ, ಅದೊಂದು ಸಿಸ್ಟಮ್ ಆಗಿ ಬದಲಾಗುತ್ತೆ. ಪ್ರಪಂಚದ ಎಲ್ಲ ವಿನ್ನರ್ಸ್ ಯೂಸ್ ಮಾಡೋದು ಇದೇ ಸಿಸ್ಟಮ್ನ. ಮಾಸ್ಟರ್ ಕ್ಲಾಸ್ ನಿಮ್ಮ ಮೈಂಡ್ನ ಕಂಪ್ಲೀಟ್ಲಿ ಓಪನ್ ಮಾಡಿದ್ರೆ ಮತ್ತು ಇನ್ಮುಂದೆ ನೀವು ನಿಮ್ಮ ಬ್ರೈನ್ಗೆ ಮೋಸ ಹೋಗಲ್ಲ ಅನ್ನೋ ಕಮಿಟ್ಮೆಂಟ್ ನಿಮಗಿದ್ರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಸಿಸ್ಟಮ್ ಲಾಕ್ಡ್ ಅಂತ ಟೈಪ್ ಮಾಡಿ. ಯಾರು ಸಿಸ್ಟಮ್ ಲಾಕ್ಡ್ ಅಂತ ಕಾಮೆಂಟ್ ಮಾಡ್ತಾರೋ ಅವರು ಮಾತ್ರ ತಮ್ಮ ಕನ್ಸಿಸ್ಟೆನ್ಸಿಯನ್ನು ಯಾವತ್ತೂ ಬ್ರೇಕ್ ಮಾಡಲ್ಲ ಅಂತ ನಾನು ನಂಬ್ತೀನಿ. ನಾನು ನಿಮ್ಮ ಕಾಮೆಂಟ್ಸ್ನ ಓದೋದಕ್ಕೆ ಕಾಯ್ತಾ ಇರ್ತೀನಿ. ಈ ಸೈಕಾಲಜಿಯಲ್ಲಿ ನಿಮ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಕೀಪ್ ಲರ್ನಿಂಗ್, ಕೀಪ್ ಎಕ್ಸಿಕ್ಯೂಟಿಂಗ್. ನಾನು ಮತ್ತೊಂದು ಪವರ್ಫುಲ್ ಮಾಸ್ಟರ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ದಿಸ್ ಈಸ್ ಯಶ್ವಂತ್ ಸೈನಿಂಗ್ ಆಫ್.